ಕಳೆದ ವರ್ಷ ನಡೆದ ಘನಘೋರ ಮಂಜನಾಡಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಎಳೆ ಮಕ್ಕಳನ್ನ ಕಳೆದುಕೊಂಡು ಅಶ್ವಿನಿ ಸರ್ಕಾರದಿಂದ ಸೂಕ್ತ ಶಾಶ್ವತ ಪರಿಹಾರ ಸಿಗುವಂತೆ ಮತ್ತು ಈ ಪ್ರಕರಣದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಟಿ ಶ್ಯಾಮ ಭಟ್ ಅವರಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕಳೆದ ವರ್ಷ ಅಂದರೆ ಮೇ 30, 2025ರಂದು ಜೋರಾಗಿ ಸುರಿಯುತ್ತಿರುವ ಮಳೆಗೆ ಇಡೀ ಕರಾವಳಿ ತತ್ತರಿಸಿ ಹೋಗಿತ್ತು. ಆ ದಿನದಂದು ಜವರಾಯ ಆ ಒಂದು ಕುಟುಂಬದ ಪಾಲಿಗೆ ಸೂತಕದ ಛಾಯೆಯನ್ನೇ ಆವರಿಸಿತ್ತು. ಮನೆ ಹಿಂಭಾಗದ ಗುಡ್ಡ ಕುಸಿತದ ಪರಿಣಾಮವಾಗಿ 2 ಮಕ್ಕಳು ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ರು. ತಾಯಿ ಒಂದು ಮಗು ಎತ್ತಿಕೊಂಡಿರುವ ದೃಶ್ಯ ಇವತ್ತು ಕೂಡ ಕಣ್ಣಿಗೆ ಹಚ್ಚ ಹಸಿರಾಗಿಯೇ ಉಳಿದಿದೆ. ಜೀವನ್ಮರಣದ ಹೋರಾಟದಲ್ಲಿಯೂ ಕೂಡ ಕೊನೆಗೆ 2 ಮಕ್ಕಳು ಈ ದುರಂತಕ್ಕೆ ಬಲಿಯಾಗಿದ್ರು. ಆದರೆ ಹೆತ್ತ ತಾಯಿ ತನ್ನೆರಡು ಕಾಲನ್ನ ಕಳೆದುಕೊಂಡಿದ್ರು. ಈ ಘನಘೋರ ದುರಂತ ಯಾರೂ ಕೂಡ ಮರೆಯುವಂತಿಲ್ಲ. ಸರ್ಕಾರದಿಂದ ಸಿಗುವಂತಹ ಪರಿಹಾರ ತನ್ನ ಕಾಲಿನ ಚಿಕಿತ್ಸೆಗೆ ಖರ್ಚಾಗಿ ಹೋಗಿದ್ದು, ಮನೆ ಮಠ ಇಲ್ಲದೆ ಈಗ ದುಡಿಯಲು ಕೂಡ ಅಶಕ್ತರಾಗಿದ್ದು, ಸರ್ಕಾರ ಶಾಶ್ವತ ಪರಿಹಾರ ಒದಗಿಸಬೇಕೆನ್ನುವ ಮನವಿಯನ್ನ ಮಾಡಿಕೊಂಡು ಬಂದಿದ್ರು. ಸರ್ಕಾರ ಯಾವ ರೀತಿಯ ಶಾಶ್ವತ ಪರಿಹಾರವನ್ನ ಕೂಡ ನೀಡದೆ ಬದುಕು ಈಗ ಶೋಚನೀಯ ಸ್ಥಿತಿಯದ್ದಾಗಿದೆ. ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದಾಗಿ ಇಡೀ ಕುಟುಂಬವೇ ಬೀದಿ ಪಾಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಗುಡ್ಡ ಕುಸಿದಿದೆ ಎನ್ನುವುದರ ಕುರಿತು ಹಲವಾರು ದಾಖಲೆಗಳಿದೆ. ಆದರೂ ಕೂಡ ಇದುವರೆಗೆ ಅವರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳದಿರುವುದು ಮಾನವ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ಅಶ್ವಿನಿ ಅವರು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಟಿ ಶ್ಯಾಮ್ ಭಟ್ ಅವರಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡರು. ಇಲ್ಲ, ಇವರಿಗೆ ನೋಟಿಸ್ ಮಾಡಿ DC ಡೆಪ್ಯುಟೇಷನ್ ನೋಟಿಸ್ ಮಾಡಿ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ. ಅವರು ಪ್ರಾಕೃತಿಕ ವಿಕೋಪ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಅದು ಪ್ರಾಕೃತಿಕ ವಿಕೋಪ ಅಂತ ಅಲ್ಲಿ ನೆಗ್ಲಿಜೆನ್ಸ್ ಅಲ್ಲಿ ಗುಡ್ಡ ಬಿಟ್ಟು ಪಂಚಾಯತ್ ಅವರು ಇದು JCB ಇದು ಮಾಡಿ ಇವರು ಮನೆ ಹೋಗಿದೆ. 2 ಮಕ್ಕಳು ತೀರಿ ಹೋಗಿದ್ದಾರೆ. ಇವರು ತೀರಿ ಹೋಗಿದ್ದಾರೆ. ಯಾರು ಅತ್ತೆ ತೀರಿ ಹೋಗಿದ್ದಾರೆ. ನಾವೊಂದು 2 ಕಾಲು ಕಟ್ಟಾಗಿದೆ. ಒಂದು ಕಾಲಿಗೆ 1 ಲಕ್ಷ ರೂಪಾಯಿ ಆಗಬೇಕು. ಪಂಚಾಯತ್ನವರು ಸ್ಟೇಷನ್ಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಎನ್ಕ್ವೈರಿ ಮಾಡಬೇಕಂತ ಅದನ್ನು ಇಂದು ಪ್ರೂಫ್ ಮಾಡಲಿಕ್ಕೆ ಇದಾಗಲಿಲ್ಲ. ಹೌದು, ಬಟ್ ಇವ್ರದ್ದು ಸರ್ ಒಂದು ಕಾಲಿಗೆ 1 ಲಕ್ಷ ಇದಾಗಿ ಪರಿಹಾರ ಕೊಟ್ಟಿದ್ದಾರೆ. ಹೌದು, ಒಂದು ಜೀವಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರು ಇವರು ಜೀವಮಾನ ಪೂರ್ತಿ ಮನೆ ಹೋಗಿದೆ, ಯಾವುದಿಲ್ಲ. ಎಲ್ಲ ವುಮನ್ ರೈಟ್ಸ್ ಕಮಿಷನ್ ಇದು ಎಲ್ಲ ವೈಲೇಷನ್ ಮಾಡಿದ್ದಾರೆ ಸರ್. ಬಟ್ ಏನಂತ ಹೇಳಿ ಆಯಿತು, ಇಲ್ಲಿ ತನಕ ಸ್ಟಿಲ್ ಈಗ ಹೇಳಿದ್ದಾರೆ. ಇವರಿಗೆ ನೆಕ್ಸ್ಟ್ ಏನು ಫ್ಯೂಚರ್? ತಾಯಿ ತೀರೋದ್ಮೇಲೆ ಯಾರು ಇಲ್ಲ ಇವರಿಗೆ. ಬಸ್ ಸ್ಟ್ಯಾಂಡಿಗೆ ಆಯಿತು, ಮನೆ ಡೆಸ್ಟ್ರಾಯ್ ಆಗಿದೆ. ಯಾರು ಇಲ್ಲಿ ತನಕ ಒಂದು ಆಫೀಸರ್ಸ್ ವಿಸಿಟ್ ಕೊಡಲಿಲ್ಲ ಸರ್. ಮನೆದು ಕೂಡ ನಾವು ಮಂಜನಾಡಿ ಗ್ರಾಮ ಪಂಚಾಯತ್ ಸ್ವಂತ ಇತ್ತು ಸರ್. ಇನ್ನು ಅಲ್ಲಿ ಮನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಎಲ್ಲ ಗುಡ್ಡ ಕುಸಿತ ಆಗುತ್ತೆ ಅಂತ ಬಿದ್ದಿದೆ. ಯಾವುದು ದಾಖಲೆಗಳಿಲ್ಲ. ಎಲ್ಲ 300 ಪೇಜಿದು RTI ದಾಖಲೆಗಳಿದೆ ಅಂತ ಮಾಡಿದ್ರೆ ಏನಂದರೆ ಪಂಚಾಯತ್ನವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಪ್ಲಸ್ ನಾವು ಇದು ಎನ್ಕ್ವೈರಿ ಕೊಟ್ಟರೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾರೆ, ಅದು ಮಾನವ ನಿರ್ಮಿತ ಅಂತ ಹೇಳ್ತಾರೆ. ಅದು ಜೂನಿಯರ್ ಇಂಜಿನಿಯರ್ ಇದು ರಿಪೋರ್ಟ್ ಕೊಟ್ಟದನ್ನು ಕಟ್ ಪೇಸ್ಟ್ ಮಾಡಿ ಅಲ್ಲಿ ಸರ್ಕಾರ ತನಕ ಮುಟ್ಟಿದೆ. ಬಟ್ ಯಾವುದೇ ಒಂದು ಆಫೀಸರ್ಸ್ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಈಗ ಅದೇ NITK ಇಂದ ಇಂಡಿಪೆಂಡೆಂಟ್ ಆಗಿ ಒಂದು ರಿಪೋರ್ಟ್ ಕೇಳಿದ್ದಾರಂತೆ, ಅವ್ರು ಬಂದಿದ್ದಾರಲ್ಲ, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ಲಸ್ ಏನು ಗೊತ್ತಾ ಸರ್, ಅದಕ್ಕಿಂತ ಮೊದಲು ಮತ್ತೊಂದು ತಂಡ ಮಾಡಿಕೊಂಡು ಅವರು ಎನ್ಕ್ವೈರಿ ಮಾಡಿದ್ದಾರೆ. ಅದರಿಂದಲೂ ಫೇವರ್ ಆಗಿ ಬಂದಿದೆ. ಯಾಕೆಂದರೆ ಅದು ಡಿಸಾಸ್ಟರಿಂದ ಆದದ್ದಲ್ಲ, ಇದು ನೆಗ್ಲಿಜೆನ್ಸ್ ಇಲ್ಲ ಆದದ್ದು. ಅದು ಯಾರು ಮಾಡಿದ್ದು? ಸರ್ಕಾರವನ್ನು ತಮ್ಮ ಮಾನವ ಕಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದ ರವಿ ಬಂಗೇರ ಅವರು, ಮನೆಯ ಹಿಂಭಾಗದಲ್ಲಿದ್ದ ಗುಡ್ಡವನ್ನ ಕಡಿದು ರಸ್ತೆ ನಿರ್ಮಿಸಿದ್ರೆ ಗ್ರಾಮ ಪಂಚಾಯತ್ ಅವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಿದೆ. ಇದರ ಬಗ್ಗೆ ಎಲ್ಲ ದಾಖಲಾತಿಗಳನ್ನ ಸರ್ಕಾರ ಮಟ್ಟಕ್ಕೆ ಈಗಾಗಲೇ ತಲುಪಿಸಿದ್ರೂ ಸರಿಯಾದ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ಅಶ್ವಿನಿಯವರಿಗೆ ಶಾಶ್ವತ ಪರಿಹಾರ ನೀಡಬೇಕು ಎನ್ನುವುದು ನಮ್ಮ ಆಗ್ರಹವಾಗಿದೆ ಎಂದು ಹೇಳಿದ್ರು. ಅಂದ್ರೆ ಮೊದಲನೇದಾಗಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಅದು ಆಕ್ಚುಲಿ ಇವರು ಹೇಳೋದು ಪ್ರಾಕೃತಿಕ ವಿಕೋಪದಿಂದಾಗಿ ಇವರ ಮನೆಗೆ ಇದು ಬಿದ್ದು ಇವರ ಅದಕ್ಕೆ ಪ್ರಾಕೃತಿಕ ವಿಕೋಪದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಇದೆ. ಒಂದು ಕಾಲಿಗೆ 1 ಲಕ್ಷ, 2 ಕಾಲಿಗೆ 2 ಲಕ್ಷ,
ಮತ್ತೆ ಮಾವನ ಕಾಲಿಗೆ 1 ಲಕ್ಷ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡಿದೆ. 2 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಇವಾಗ ಸುಮ್ಮನಾಗಿದೆ. ಅದಕ್ಕೋಸ್ಕರ ನಾವು ಏನು ಹೇಳಿದ್ರೆ, ಯಾಕೆ ಇದು ಪ್ರಾಕೃತಿಕ ವಿಕೋಪ ಅಲ್ಲ, ಆಕ್ಚುಲಿ ಇದು ಆಗಿರೋದು ಇಂಜಿನಿಯರ್ಗಳ ನೆಗ್ಲಿಜೆನ್ಸಿನಲ್ಲಿ. ಯಾಕಂದ್ರೆ ಇವರ ಮನೆ ಹಿಂದ್ಗಡೆ ಒಂದು ದೊಡ್ಡ 70 ಫೀಟ್ ಇದು ಗುಡ್ಡ ಇದೆ. ಗುಡ್ಡವನ್ನು ಕಡಿದು ಗ್ರಾಮ ಪಂಚಾಯತ್ ಕಡಿದು ರಸ್ತೆ ಮಾಡ್ಲಿಕ್ಕೆ ಅಂತ ಇದು ಮಾಡುವ ಅವೈಜ್ಞಾನಿಕವಾಗಿ ಮಾಡ್ತಾ ಇರುವಾಗ ಅದು ಕುಸಿದು ಬಿದ್ದಿದ್ದು. ಇದನ್ನು ಪ್ರೂಫ್ ಮಾಡ್ಲಿಕ್ಕೋಸ್ಕರ ನಾವು ದೂರು ಸಲ್ಲಿಸಿದ್ವಿ. ಸರ್ಕಾರ ಮಟ್ಟದಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತಕ್ಕೆ ಎಲ್ಲ ದೂರು ಸಲ್ಲಿಸಿದ್ವಿ. ಅದು ಆಕ್ಚುಲಿ ಅವರ ದೂರಿನ ಪರಿಣಾಮ ಅವರ ತನಿಖೆ ನಡೆಸುವಾಗ ಒಂದು ಜೂನಿಯರ್ ಇಂಜಿನಿಯರ್ಗಳಿಂದ ಹಿಡಿದು ತನಿಖೆ ನಡೆಸಿ ಎಲ್ಲ ಕಟ್ ಪೇಸ್ಟ್ ಮಾಡಿ ಸರ್ಕಾರ ಮಟ್ಟಕ್ಕೆ ಸುಳ್ಳು ರಿಪೋರ್ಟ್ ಅನ್ನು ಸಲ್ಲಿಸಿದ್ರು. ಇದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಇದಕ್ಕೆ ಹೋಗಿ ಮತ್ತೆ CS ಕಾರ್ಯನಿರ್ವಹಣಾಧಿಕಾರಿಗಳ ಬಗ್ಗೆ ನಾವು ಇದನ್ನು ಪುನಃ ತನಿಖೆ ಮಾಡ್ಬೇಕು ಅಂತ ಹೇಳುವಾಗ ಅವರೊಂದು ಕಮಿಟಿ ಮಾಡಿಕೊಂಡು ಒಂದು ಇದು ಮಾಡಿದ್ದಾರೆ, ಕಮಿಟಿ ರಚಿಸಿದ್ದಾರೆ. ಅದರಲ್ಲಿ ತುಂಬಾ ಲೂಫೋಲ್ಸ್ ಗಳು ಕಂಡು ಬಂತು. ಇನ್ನೇನು ಅಥೆಂಟಿಕ್ ಆಗಿ ಇದು ಮಾಡ್ಬೇಕು NITK ಇಂದ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಿದ ಅಶ್ವಿನಿಯವರ ಸಹೋದರಿ ಸುಮಲತಾ ಅವರು, ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿದ್ರೂ ಕೂಡ ಇದುವರೆಗೆ ಗ್ರಾಮ ಪಂಚಾಯತ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿಯನ್ನ ನೀಡಿದ್ದು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಅಶ್ವಿನಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮಾನವ ಹಕ್ಕು ಮುಖ್ಯ ಪಾತ್ರ ವಹಿಸಲಿ ಎಂದು ನಾವು ಅವರಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಅಶ್ವಿನಿಯ ಒಂದು ಇವತ್ತಿನ ಪರಿಸ್ಥಿತಿ ಬಹಳಷ್ಟು ದಯನೀಯವಾಗಿದೆ. ಹಾಗಾಗಿ ಎಲ್ಲಾ ಕಡೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಜಿಲ್ಲಾಧಿಕಾರಿ ಅವರ ಹತ್ರ ಕೂಡ ನಾವು ಪ್ರಯತ್ನ ಪಟ್ಟಿದ್ದೇವೆ. ಎಲ್ಲಾ ಅಧಿಕಾರಿಗಳಿಗೂ ಈ ವಿಷಯದ ಬಗ್ಗೆ ತಿಳಿದಿದೆ. ಈಗ ನಾವು ಕೊನೆಯದಾಗಿ ನಾವೀಗ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಬಳಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಖುದ್ದಾಗಿ ಅಶ್ವಿನಿ ಅವರೇ ಅಧ್ಯಕ್ಷರ ಬಳಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ನಮ್ಗೇನು ಅಂತ ಹೇಳಿದ್ರೆ, ಇವತ್ತು ಸರ್ಕಾರದಿಂದ ಏನು ಕಾಲಿಗೆ ಪರಿಹಾರ ದೊರಕಿದೆ, ಮಕ್ಕಳು ಡೆತ್ತಾದಕ್ಕೂ ಪರಿಹಾರ ದೊರಕಿದೆ, ಅವರ ಅತ್ತೆ ಮಾವನ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಈಗ ಅಶ್ವಿನಿಗೆ ಒಂದು ಶಾಶ್ವತ ಪರಿಹಾರ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಆ ಒಂದು ಮಂಜನಾಡಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಅದು ನಿಜವಾಗಿಯೂ ಪ್ರಾಕೃತಿಕ ವಿಕೋಪ ಅಲ್ಲ, ಅದು ಅವೈಜ್ಞಾನಿಕವಾಗಿ ಅಲ್ಲೊಂದು ರಸ್ತೆ ನಿರ್ಮಾಣ ಮಾಡಿದ ಕಾರಣನೇ ಆಗಿರೋದು. ಇದು ಪಂಚಾಯತ್ ಮುಖಾಂತರ ನಿರ್ಮಾಣ ಆದಂತ ರಸ್ತೆ. ಇದರ ಬಗ್ಗೆ ತನಿಖೆ ನಡೆಸಿ ಎಲ್ಲಾ ಅಧಿಕಾರಿಗಳು ಇವತ್ತು ಸುಳ್ಳು ರಿಪೋರ್ಟ್ಗಳನ್ನೇ ಕೊಟ್ಟಿದ್ದಾರೆ. ಕೊನೆಯದಾಗಿ NITK ಅವರು ಬಂದು ತನಿಖೆ ನಡೆಸಿದ್ದಾರೆ. ಅದರ ಬಗ್ಗೆ ಇನ್ನೂ ನಮ್ಗೆ ರಿಪೋರ್ಟ್ ನಮ್ಗೆ ಸಿಗ್ಲಿಲ್ಲ. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದು ಇವರ ನಮ್ಮ ಅಧ್ಯಕ್ಷರ ಹತ್ರ ಏನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಶ್ವಿನಿಗೆ ಇನ್ನು ಮುಂದೆ ಏನು, ಅವಳ ಮುಂದಿನ ಪರಿಸ್ಥಿತಿ ಏನು, ಈಗಷ್ಟೇ ಸಿಕ್ಕಿದಂತ ಎಲ್ಲಾ ಪರಿಹಾರಗಳ ಅವಳ ಆರೋಗ್ಯಕ್ಕೆ, ಅವಳ ತಿಂಗಳಿನ ಖರ್ಚಿಗೆ, ಅವರ ವೈದ್ಯಕೀಯ ವೆಚ್ಚಕ್ಕೆ ಎಲ್ಲ ಪರಿಹಾರ ಸಿಕ್ಕಿದಂತ ಹಣ ಖರ್ಚಾಗಿದೆ. ಒಟ್ಟಿನಲ್ಲಿ ಮಂಜನಾಡಿಯ ಗುಡ್ಡ ಕುಸಿತ ದುರಂತ ಕಣ್ಣು ಮುಂದೆಯೇ ಇದ್ರೂ ಮನೆ ಮಠಗಳನ್ನ ಕಳೆದುಕೊಂಡ ಕುಟುಂಬಕ್ಕೆ ಯಾವುದೇ ಶಾಶ್ವತ ಪರಿಹಾರ ಸಿಗದೇ ಇರುವುದು ದುರಾದೃಷ್ಟವಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಲೇ ಹಾಗೂ ಗುಡ್ಡ ಕುಸಿತಕ್ಕೆ ಕಾರಣವಾಗಿರುವ ಸಂಬಂಧಪಟ್ಟ ಇಲಾಖೆಯವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.